ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಇವತ್ತು ಶುಂಠಿಯ ಮಹತ್ವ ತಿಳ್ಕೊಳ್ಳೋಣ. ಶುಂಠಿಯು ಅತ್ಯುತ್ತಮ ಪಚನಕಾರಿ. ಈ ಕಾರ್ಯದಲ್ಲಿ ಒಣ ಶುಂಠಿಗಿಂತ ಹಸಿ ಶುಂಠಿ ಹೆಚ್ಚು ಪರಿಣಾಮಕಾರಿ. ಹಸಿ ಶುಂಠಿಯಿಂದ ಚಟ್ನಿ, ಉಪ್ಪಿನಕಾಯಿ, ಕೋಸಂಬರಿ, ಮಜ್ಜಿಗೆ ಹುಳಿ ಇತ್ಯಾದಿ ತಿನಿಸುಗಳ ಮೂಲಕ ಬಳಸುವರು. ಶುಂಠಿ ಸೇವಿಸುವುದರಿಂದ ಜಠರ ಶಕ್ತಿ ಹೆಚ್ಚುವುದು. ಇದರ ಫಲವಾಗಿ ಹೆಚ್ಚು ಜಠರ ಶಕ್ತಿ ಹೆಚ್ಚಿಸುವುದು. ಆದ್ದರಿಂದ ಜೀರ್ಣಶಕ್ತಿ ಹೆಚ್ಚಾಗುವುದು. ಪ್ರತಿ ಊಟದ ನಂತರ ಒಂದು ಚೂರು ಶುಂಠಿ ಅಗಿದು ತಿಂದರೆ ಅಜೀರ್ಣ, ಹೊಟ್ಟೆಹುಣ್ಣು, ಹೊಟ್ಟೆ ಉಬ್ಬರ, ಜೀರ್ಣ ಸಂಬಂಧಿ ರೋಗಗಳ ಭಯ ಇರುವುದಿಲ್ಲ. ಶುಂಠಿಯನ್ನು ಸೇವಿಸುವುದರಿಂದ ಪರಾವಲಂಬಿ ಜೀವಿಗಳ ಜಠರದಲ್ಲಾಗಲಿ ಕರುಳಿನಲ್ಲಿ ಆಶ್ರಯ ಪಡೆಯಲು ಅವಕಾಶ ಇರುವುದಿಲ್ಲ. ಅರುಚಿ ಉಂಟಾದಾಗ ಒಂದು ಚೂರು ಹಸಿ ಶುಂಠಿ, 4-5 ಜೀರಿಗೆ, ಸ್ವಲ್ಪ ಕಲ್ಲು ಸಕ್ಕರೆ ಚೆನ್ನಾಗಿ ಅಗಿದು ತಿನ್ನೋದ್ರಿಂದ ನಾಲಿಗೆ ರುಚಿ ಬರುವುದು. ಸಂಧಿವಾತ, ಮೂಲವ್ಯಾಧಿ, ಕಾಮಾಲೆ, ಹೊಟ್ಟೆ ತೊಳಸುವಿಕೆ, ಹೊಟ್ಟೆ ಉಬ್ಬರ, ವಾಕರಿಕೆ, ಅಜೀರ್ಣ, ಮಲಬದ್ಧತೆ, ಗಂಟಲು ಕೆರೆತ, ಗಂಟಲು ಒಡೆದಿರುವುದಕ್ಕೆ 1 ಟೀ ಚಮಚ ಹಸಿ ಶುಂಠಿ ರಸ, 2 ಟೀ ಚಮಚ ನಿಂಬೆ ರಸ, 2 ಚಮಚ ಪುದೀನ ಸೊಪ್ಪಿನ ರಸ ಸೇರಿಸಿ ಜೇನುತುಪ್ಪ ಮಿಶ್ರಣ ಮಾಡಿ ಕುಡಿಬೇಕು. ತಲೆನೋವು ಇದ್ದಲ್ಲಿ ಹಸಿ ಶುಂಠಿಯನ್ನು ನೀರಿನಲ್ಲಿ ಹಣೆಗೆ ಹಚ್ಚಿ ಬೆಚ್ಚಗೆ ಹೊದ್ದು ಮಲಗಿದರೆ ತಲೆನೋವು ಕಡಿಮೆ ಆಗುತ್ತೆ. ಶೀತ, ದೇಹ ಆಯಾಸವಾಗಿದ್ದರೆ ಹಸಿ ಶುಂಠಿಯ ಕಷಾಯವನ್ನು ಸೇವಿಸಬೇಕು. 1 ಚಮಚ ಮೆಂತ್ಯ ಸೊಪ್ಪಿನ ರಸಕ್ಕೆ 1 ಹಸಿ ಶುಂಠಿ ಬೆರೆಸಿ ಜೇನುತುಪ್ಪದೊಂದಿಗೆ ಕುಡಿದರೆ ಕಫ ನಿವಾರಣೆಯಾಗುವುದು. ಗಂಟಲು ಒಡೆದು ಮಾತನಾಡಲು ತೊಂದರೆ ಉಂಟಾದಾಗ 1 ಚೂರು ಹಸಿ ಶುಂಠಿ, 1 ಲವಂಗ ಮತ್ತು ಹರಳು ಉಪ್ಪು ಜಗಿದು ತಿನ್ನುವುದರಿಂದ ಗುಣವಾಗುವುದು. ಮಕ್ಕಳಿಗೆ 7-8 ತೊಟ್ಟು ತಾಜಾ ಶುಂಠಿ ರಸವನ್ನು ಜೇನುತುಪ್ಪದಲ್ಲಾಗಲಿ ಬೆರೆಸಿ ಕೊಡುವುದರಿಂದ ಜಠರ ಮತ್ತು ಕರುಳಿಗೆ ಸಂಬಂಧಿಸಿದ ತೊಂದರೆಗಳು ನಿವಾರಣೆಯಾಗುವವು. ಬೆಂದ ಹಸಿ ಸೊಪ್ಪು ಮತ್ತು ಕಾಯಿ ಪಲ್ಯ ಜೀರ್ಣಿಸುವಾಗ ಹೆಚ್ಚು ಗ್ಯಾಸ್ ಉತ್ಪತ್ತಿಯಾಗುವುದು, ಸಂಗ್ರಹವಾಗಿ ಅನಾರೋಗ್ಯ ಉಂಟು ಮಾಡುವುದು. ಹಸಿ ಶುಂಠಿ ಬಳಸಬೇಕು. ಹಸಿ ಶುಂಠಿಯನ್ನು ಕೆಂಡದ ಮೇಲೆ ಸುಟ್ಟು ಪುಡಿ ಮಾಡಿ ಉಪ್ಪಿನ ಪುಡಿ ಸೇರಿಸಿ ಹಲ್ಲು ಉಜ್ಜುವುದರಿಂದ ಹಲ್ಲು ನೋವು ಕಡಿಮೆಯಾಗುವುದು. ಊಟಕ್ಕೂ ಮುಂಚೆ ಅವರೆಕಾಳಿನಷ್ಟು ಹಸಿ ಶುಂಠಿಯನ್ನು 4 ಹರಳು ಉಪ್ಪು ಸಹಿತ ಅಗಿದು ತಿನ್ನೋದ್ರಿಂದ ಅಜೀರ್ಣ ಆಗುವುದಿಲ್ಲ. 1 ಟೀ ಚಮಚ ಒಣ ಶುಂಠಿ ಚೂರ್ಣವನ್ನು ತಾಜಾ ಹಸುವಿನ ಹಾಲಿನಲ್ಲಿ ಸೇರಿಸಿ ಸೇವಿಸಬೇಕು. ಪ್ರತಿದಿನ ಬೆಳಗ್ಗೆ 1 ವಾರ ಸೇವಿಸಬೇಕು. ಹೀಗೆ ಮಾಡೋದ್ರಿಂದ ಕಾಮಾಲೆ ರೋಗ ಗುಣವಾಗುತ್ತೆ. ಹಸಿ ಶುಂಠಿಯನ್ನು ಮೀನು ಸಾಂಬಾರಿಗೆ ಜಜ್ಜಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಒಣಗಿರುವ ಶುಂಠಿಯನ್ನು ಪುಡಿ ಮಾಡಿ ಇಟ್ಟುಕೊಂಡ್ರೆ ಹಲವು ವರ್ಷ ಕೆಡದಂತೆ ಇರ್ತದೆ. ಬಾಣಂತಿಯರಿಗೆ ಬಾಣಂತ ಕಾಡ ಮಾಡಲು ಶುಂಠಿ ಅತ್ಯಗತ್ಯ. ಶುಂಠಿ ಲಕ್ಷ್ಮೀ ಪೂಜೆ ಮಾಡುವರು. ಅವಾಗವಾಗ ಶುಂಠಿ ಕಷಾಯ ಕುಡಿಯುತ್ತಿರಬೇಕು. ಆರೋಗ್ಯಕ್ಕೆ ಉತ್ತಮ. ಶುಂಠಿಯು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು. ಈ ವಿಡಿಯೋ ಕೇಳಿದ್ದಕ್ಕೆ ನೋಡಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು